ಫಸ್ಟ್ ಜರ್ನಿ ಇದು ಕಾರಲ್ಲಿ ಊರ ಕಡೆ ಖುಷಿ ಆಗ್ತಿದ್ಯಾ? ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ಯಾ? ಫಸ್ಟ್ ಡ್ರೈವಿಂಗ್ ಲಾಂಗ್ ಡ್ರೈವ್ ಅಲ್ವಾ? ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೊರಟೆ. ಅದೇ ನಾನು ಹೊರಟೆ ಅಂತ ಹೇಳ್ತಿರೋದು. ಹೌದು, ಆ್ಯಕ್ಚುಲಿ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಯಿತು ಬೆಳಗ್ಗೆಯಿಂದ. ಸೊ ಇವಾಗ ನೆಲಮಂಗಲ ಹೈವೇ ಮೇಲೆ ಹೋಗ್ತಿದ್ದೀವಲ್ವಾ? ನೆಲಮಂಗಲ ಹೈವೇ ತಾನೆ? ನೆಲಮಂಗಲ ಹೈವೇ ಮೇಲೆ. ಸೊ ನಂಗಿದು ಹುಷಾರಾಗಿಲ್ಲ, ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಇನ್ನೂ ಕಫ್ ಇದೆ. ಸೊ ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಅಪ್ಪು ಸಾಂಗ್ಸೇ ಬರ್ತಾ ಇದೆ ಪ್ಲೇಲಿಸ್ಟಲ್ಲಿ. ಸೊ ಅಪ್ಪು ಸಾಂಗ್ ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗೇನ ತಲೆ ಸ್ನಾನ ಮಾಡ್ಕೊಂಬಂದೆ, ಅದಕ್ಕೆ ಸ್ವಲ್ಪ ಕೂದಲ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತ ಅಂದರೆ ಕೋಲ್ಡ್ ಆಗಿಬಿಡುತ್ತೆ, ತಲೆನೋ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಕ್ಕತ್ತಾಗಿದೆ ಜರ್ನಿ ಮಾತ್ರ. ನಿಜ ನಾನು ಊರಿಗೆ ಹೋಗ್ತೀನಿ ಅಂತ ಇವತ್ತು ಅಂದ್ಕೊಂಡಿರಲಿಲ್ಲ. ಸೊ ಇಲ್ಲಿ ಒಂದು ಬೆಟ್ಟ ಇದೆ, ತೋರಿಸ್ತೀನಿ. ಯಾವ ಊರ್ದು ಬೆಟರ್ ಇದು? ಬೆಂಗಳೂರು ತುಮಕೂರು ಮಿಡಲಲ್ಲಿ ಇದ್ದೀವಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೈನೇನು ಒಂದು 30 ಕಿಲೋಮೀಟ್ರ್ ತುಮಕೂರು. ಅಪ್ಪು ಸಾಂಗ್ ಬರ್ತಾ ಇದೆ. ಸೊ ಎಸ್ ಅಂತಾನೆ ಇದೆ ಅಲ್ರಿ? ಎಸ್ ಫಾರ್ ಎಲ್ಲಿದೆ? ಎಸ್. ಸೊ ಇವಾಗ ಮನೆಗೆ ಹೋದ ತಕ್ಷಣ ಮತ್ತೆ ತಿಂಡಿ ರೆಡಿ ಮಾಡಿಟ್ಟಿರ್ತಾರೆ, ತಿಂಡಿ ತಿನ್ನಬೇಕು. ಏನು ಸ್ಪೆಷಲ್ ಮಾಡಿರ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನಾವೇನಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಾಗಲ್ಲ, ಅದನ್ನು ಮಾಡ್ತಾರೆ. ರೊಟ್ಟಿ ಈ ಥರ ಎಲ್ಲ ನನಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಚಪಾತಿನೂ ಮಾಡೋಕ್ಕೆ ಟೈಮ್ ಇರಲ್ಲ. ಯಾವಾಗಲೂ ರೈಸ್ ಐಟಮು, ಅವಲಕ್ಕಿ, ಉಪ್ಪಿಟ್ಟು ಅದೆಲ್ಲ ತಿಂದು ಬೇಜಾರಾಗಿರುತ್ತೆ ಅಂತ ಕೆಲವು ಟೈಮಲ್ಲಿ ನಾನು ಚಪಾತಿ ಪಲ್ಯ ಮಾಡ್ಕೊಳ್ತೀನಿ ಅಷ್ಟೇ. ಇವತ್ತು ಹೋದಾಗ ಏನು ಮಾಡ್ತಾರೆ ಅಂತ ನೋಡಬೇಕು. ಸೊ ನಾವೇನು ಮಾಡಲ್ವೋ ಜಾಸ್ತಿ, ಆಫೀಸ್ಗೆ ಹೋಗೋ ಟೈಮಲ್ಲಿ ಏನು ಮಾಡೋದಕ್ಕಾಗಿರಲ್ವೋ, ಸೊ ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ತುಂಬ ಪರ್ಚೇಸಿಂಗ್ ಇತ್ತು ಆ್ಯಕ್ಚುಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೋಗ್ತಾ ಇರೋದ್ರಿಂದ ಆ್ಯಕ್ಚುಲಿ ನಮ್ಮ ಮನೆಯವರೊಬ್ಬರೇ ಬೈಕಲ್ಲಿ ಹೋಗಬೇಕು ಅಂತ ಇದ್ದಿದ್ದು. ಸಡನ್ನಾಗಿ ಕಾರ್ ತೊಗೊಂಡೋಗೋ ಪ್ಲ್ಯಾನ್ ಆಯಿತು. ಆಮೇಲೆ ನಾನು ಬೆಳಗ್ಗೆನೇ ಅರ್ಧ ಗಂಟೆಯಲ್ಲಿ ರೆಡಿಯಾಗಿದ್ದೀನಿ. ಸೊ ಎಷ್ಟಾಗುತ್ತೋ ಅಷ್ಟನ್ನು ತಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಸೊ ಬನ್ನಿ ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ತೋರಿಸ್ತೀನಿ. ಇವತ್ತೆಲ್ಲ ಏನೇನಾಗುತ್ತೆ ನೋಡೋಣ. ಒನ್ ಡೇ ಊರಿಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಅಂತನೇನಿಲ್ಲ, ಲಾಂಗ್ ಡ್ರೈವ್, ಒನ್ ಡೇ ಊರಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಸಂಜೆ ರಿಟರ್ನ್ ಆಗ್ತೀವಿ. ಸಂಜೆ ಎಷ್ಟೊತ್ತಿಗೆ ಹೊರಡೋದ್ರಿ? ಸಂಜೆ ನೋಡೋಣ ಎಷ್ಟೊತ್ತಿಗೆ ಹೊರಡ್ತೀವಿ ಅಂತ. ಸೊ ಒಂದು 5 o'clock ಹಂಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಕೆಲಸ ಇರೋದ್ರಿಂದ ಬಂದಿದ್ದು. ಸೊ ಓಕೆ ಸರಿ, ಲೆಟ್ಸ್ ಗೋ. ಎಷ್ಟು? 14 ಕಿಲೋಮೀಟರ್. 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ 14 ಕಿಲೋಮೀಟರ್ ಓಡಾಡ್ತೀವಿ. ಹೋಗೋ ಅಷ್ಟೊತ್ತಿಗೆ 18 ಮಾಡ್ಬೋದು.
ಕಿಲೋಮೀಟರ್ ಇದೆ, ರೀಚ್ ಆದ್ವಿ. ಸಕ್ಕತ್ತಾಗಿತ್ತು ಜರ್ನಿ ಮಾತ್ರ, ತುಂಬಾ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಮನೆಗೆ ಹೋದ ತಕ್ಷಣನೇ ಟಿಫನ್ ರೆಡಿ ಮಾಡಿರ್ತಾರೆ ನಮ್ಮತ್ತೆ. ಟಿಫನ್ ಮಾಡಬೇಕು, ತುಂಬ ಹೊಟ್ಟೆ ಹಸ್ವಾಗ್ತಿದೆ. ಸೊ ಆಫೀಸ್ ಟೈಮಿಂಗಲ್ಲಿ ಈ ಟೈಮಲ್ಲಿ ಆಗಲೇ ತಿಂದ್ಬಿಟ್ಟಿರ್ತೀವಿ ಅಲ್ವೇನ್ರಿ? ಆಫೀಸ್ ಟೈಮಲ್ಲಿ ಆಲ್ರೆಡಿ ತಿಂದ್ಬಿಟ್ಟಿರ್ತೀವಿ. ಸೊ ಅದಕ್ಕೆ ಸೇಮ್ ಟೈಮಿಂಗ್ ಅಲ್ವಾ, ಹೊಟ್ಟೆ ಹಸಿತಾ ಇದೆ. ತುಂಬಾ ಸರ್ವಿಸ್ ರೋಡ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಗೊತ್ತೇ ಆಗಲ್ಲ ರೂಟು. ತುಮಕೂರು ಹತ್ತತ್ರ ನೆಲಮಂಗ್ಲ, ತುಮಕೂರು ಹತ್ತತ್ರ ಮ್ಯಾಪ್ ಹಾಕೊಂಡು ಬಂದ್ವಿ ಒಂದು ಸ್ವಲ್ಪ. ತುಂಬ ಸರ್ವಿಸ್ ಸುಳ್ಳು ಹೇಳ್ತಿದ್ದಾಳೆ. ಎಸ್ ರೀ, ಸುಳ್ಳು ಇಲ್ಲ, ಎಲ್ಲ ರೂಟ್ ಚೆನ್ನಾಗಿ ಗೊತ್ತಿತ್ತು, ನೀಟಾಗಿ ಕರ್ಕೊಂಡ್ ಬಂದಿದ್ದೀನಿ, ಸುಮ್ಮನೆ ಕುಂತಿದ್ದಾಳೆ ಅಷ್ಟೇ. ಇಲ್ಲ ಇಲ್ಲ, ನಿಜವಾಗ್ಲೂ ರೂಟ್ ಮ್ಯಾಪ್ ಹಾಕ್ಸಿ. ಇನ್ನೇನು ಬಾಕಿ? ನಾನು ಇಂದ್ರನಗರದವನು. ರೂಟ್ ಮ್ಯಾಪ್ ಹಾಕೊಂಡೆ ಬಂದಿದ್ದು ಒಂದು ಸ್ವಲ್ಪ ದೂರ. ಸುಳ್ಳು ಹೇಳ್ತಿದ್ದಾರೆ. ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮೂರು ಹತ್ತತ್ರ ಬರ್ತಾ ಬರ್ತಾ ತುಂಬ ಕೂಲ್ ಆಯಿತು ವೆದರು. ಇಲ್ಲೆಲ್ಲ ಈ ಥರ ಇದೆ ಅನ್ಸುತ್ತೆ. ನಮ್ಮ ಮತ್ತೆ ಹೇಳ್ತಾ ಇದ್ರು ಎ ಸಿ ಆವಾಗಲೇ ಆಫ್ ಮಾಡ್ತಾರೆ. ಮಕ್ಕಳ ಕಾಲೇಜು ನಮ್ಮ ಮಕ್ಕಳು ಓದಿದ ಕಾಲೇಜ್ B.Ed ಕಾಲೇಜ್. ನಾದಿವೇ ಇದ್ದೀವಿ. ಸೊ ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಾ ಇರೋದು ನಮ್ಮೂರಿಗೆ, ನಮ್ಮ ಮನೆಗೆ. ನಮ್ಮ ಅತ್ತೆ ರಿಯಾಕ್ಷನು, ನಮ್ಮ ನಾದಿನಿ ರಿಯಾಕ್ಷನ್. ಇವಾಗ ಇವ್ರಿಗೆ ಯಾವಾಗಲೂ ಅಷ್ಟೇ. ಈಗ ನಾವು ನಮ್ಮ ತವ್ರ ಮನೆಗೆಲ್ಲ ಹೋದಾಗ ಹಿಂಗೆ ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ, ಒಂಥರ ಖುಷಿ ಇರುತ್ತೆ. ಒಂದು ಸ್ವಲ್ಪ ನಮ್ಮ ತವ್ರ ಮನೆಗೆ ಬಂದು ಮಮ್ಮಿ ಡ್ಯಾಡಿ ನಮ್ಮ ತಂಗಿ ಇರ್ತಾರಲ್ಲ, ಹಂಗಾಗಿ ಸ್ವಲ್ಪ ಫುಲ್ಲು ಒಂಥರ ಫೀಲ್ ಆಗಿ ಫುಲ್ಲು ಚೇಂಜ್ ಆಗಿಬಿಡ್ತಾರೆ. ಮನೆ ಹತ್ತತ್ರ ಊರ ಹತ್ತತ್ರ ಬಂದ ತಕ್ಷಣ ಚೇಂಜ್ ಆಗ್ಬಿಡ್ತೀನಿ. ಫುಲ್ಲು ಫೀಲ್ ಆಗ್ತಾರೆ. ಚೇಂಜ್ ಆಗೋಕ್ಕಿಂತ ಫುಲ್ಲು ಫೀಲ್ ಆಗ್ತಾರೆ. ಓಕೆ, ಚೆನ್ನಾಗಿದೆ ಗಣಪತಿ ಹಬ್ಬ ಮಾಡಿ ಅಲ್ವಾ? ನೋಡಿ ಮಾರುತಿ ಮಾರುತಿ. ಓಕೆ, ಸೊ ನಮ್ಮ ಅತ್ತೆ ನಮ್ಮ ನಾದಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಇವರು ಕಾರ್ ಡ್ರೈವ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರೋದು. ಸೊ ನನ್ನ ಫ್ರೆಂಡ್ ಕಾಲ್ ಮಾಡ್ತಿದ್ದಾಳೆ ಆಫೀಸಲ್ಲಿ. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ನಮ್ಮೂರಿಗೆ ಬಂದ್ವಿ. ಸೊ ನಮ್ಮ ಊರಿನ ನಗರ ದೇವತೆ ದೇವಸ್ಥಾನ. ಸೊ ಸಂಜೆ ಹೋಗ್ತೀವಿ. ಗಾಡಿ ಪೂಜೆ ಕೂಡ ಇನ್ನೂ ಮಾಡಿಸಿಲ್ಲ ನಾವು. ಸೊ ಫೈನಲಿ ಊರಿಗೆ ಬಂದ್ವಿ. ನೋಡಿರಿ, ಇನ್ನೂ ದೇವಸ್ಥಾನ ಡೆವಲಪ್ಮೆಂಟ್ ಆಗ್ತಿದೆ. ಓಹೋ, ಈಗ ದೇವಸ್ಥಾನಕ್ಕೆ ಬರಬೇಕು. ಆ್ಯಕ್ಚುಲಿ ಸಂಜೆ ಬರೋಣ ಅಂದ್ಕೊಂಡಿದ್ವಿ. ನಮ್ದೇನಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರಬೇಕು. ಸಂಜೆ ಎಲ್ಲರೂ ಬರ್ತೀವಿ. ಈ ವ್ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ. ಕೀಪ್ ವಾಚಿಂಗ್. ನೋಡಿ, ದೇವಸ್ಥಾನ ಮುಂದೆನೇ ಬರಬೇಕು ಅಂದ್ರೆ ಈ ದೇವಸ್ಥಾನಕ್ಕೆ ಸಂಜೆ ಬರ್ಬೇಕು ನಾವು. ನಮ್ಮ ಊರಿನ ನಗರ ದೇವತೆ ಶಿವ ದೇವಸ್ಥಾನ. ಸೊ ಶಿವಂ ಕೆಫೆ. ವಿಶಾಲ್ ಮಾರ್ಟ್ ಆಗಿದೆ ನಮ್ಮೂರಲ್ಲಿ. ಓ, ರೈಲ್ವೆ ಸ್ಟೇಷನ್ ರೋಡಲ್ಲೇ ವಿಶಾಲ್ ಮಾರ್ಟ್ ಆಗಿದೆ. ಗಾಯ್ಸ್, ಇವಾಗ ನಮ್ಮ ರೋಡಿಗೆ ಬಂದಿದ್ದೀವಿ. ಅವ್ರು ಆಲ್ರೆಡಿ ಹೊರಗಡೆ ನಿಂತಿದ್ದಾರಂತೆ. ಸೊ ರಿಯಾಕ್ಷನ್ ನೋಡೋಣ. ನಮ್ಮ ಅತ್ತೆ ನೋಡ್ರಿ ಹೊರಗಡೆ ವೆಯ್ಟ್ ಮಾಡ್ತಿರೋದು. ನೋಡಿ ಹೆಂಗ್ ಹೊಡಿತಾನ ಅವನು. ಅಲ್ಲ ಅಲ್ಲ ಐ ನಿಧಾನ ಕುಡಿ. ಅವೋ ಸಮೀಸ್ ಹೆಂಗ್ ಸ್ಪೀಡಾಗಿ ಹೊಡಿತಾರ ನೋಡಿದೆ. ಇನ್ನು ಟೂ ವೀಲರ್ ಮಾಡ್ತಾರೆ. ನಮ್ಮನ್ ಬೇಡ 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 ಹಂಗೆಲ್ಲ ಬೇಡ. ಅಲ್ಲ ಟೂ ವೀಲರ್ ಮಾಡ್ಕೊಂಡ್ಬಿಟ್ಟು ಅವರೇ ಗಾಡಿ ಸ್ಪೀಡ್ ಮಾಡ್ಕೊಳ್ಳೋದಿಲ್ಲ. ಏನಪ್ಪ ಆಮೇಲೆ ದೇವಸ್ಥಾನಕ್ಕೆ ಅವನು ಹಿಂದೆ ಹಾಕ್ತಾರೆ ಕುತ್ಕೊ ಬನ್ನಿ. ಬೇಡ ಬೇಡ, ಆಮೇಲೆ 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 ಅವ ಚೆನ್ನಾಗಿದೆ.
ಎಲ್ಲ ಚೆನ್ನಾಗೇ ನಗ್ತಾರೆ. ನೋಡವ ಬಿರಿಯಾನಿಗೆ ಅನ್ನ ಫ್ರೈಗೆ ಇದು ಫ್ರೈಗೆ ಕೊಟ್ರೆ ಮಾಡೋಕ್ಕೆ ತಲೆ ಕೆಡ್ಸ್ಕೊಬೇಕು ಅದೇನು ಚಂದು ಹಾಂ ಬಿರಿಯಾನಿಗಾ ಹಾಂ ಫ್ರೈ ಇಷ್ಟೊಂದು ಮಾಡ್ತೀರಾ? ಇನ್ನೊಂದು ಸ್ವಲ್ಪ ಹಾಕಿ ಚಿಕನ್. ಫ್ರೈ ಬೇಡವಾ? ಅಷ್ಟೊಂದೇನೆ ಒಂದ್ ಬಿರಿಯಾನಿ ಎರಡು ಟೇಸ್ಟ್ ಇರಲ್ಲ ಚಿಕ್ಕದು. ಅಂದ್ರೆ ಪೀಸ್ ಹಾಕಿ. ಬಿಡಿ ಸಾಕು. ಯಾಕಂದ್ರೆ ಚಿಕನ್ ಕಡಿಮೆ ಆಗಿ ಅನ್ನ ಜಾಸ್ತಿ ಆಗ್ಬಿಡುತ್ತೆ. ಸಕ್ಕದಾಗಿ ಕಾಣಿಸ್ತು. ಬಂದ ತಕ್ಷಣವೇ ರೊಟ್ಟಿ ಆಮೇಲೆ ಬೆಂಡೆಕಾಯಿ ಗ್ರೇವಿ ಮಾಡಿದರು. ಸೊ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂದ್ಕೊಂಡ್ವಿ. ಅಷ್ಟರಲ್ಲಿ ನಾನ್ ವೆಜ್ ಕೂಡ ರೆಡಿ ಮಾಡ್ತಿದ್ದಾರೆ ಮಧ್ಯಾಹ್ನ ಊಟಕ್ಕೆ. ಚಿಕನ್ ಬಿರಿಯಾನಿ ಮಾಡ್ತಾ ಇದೆ. ಏನು ಚಿಕನ್ ಇದು? ಕಬಾಬ್ ಚಿಕನ್. ಕಬಾಬ್ ಚಿಕನ್ ಬಿರಿಯಾನಿ. ಇದನ್ನ ಮಾಡಲ್ವೇನೆ? ಕಬಾಬ್. ನಾನು ಜಾಸ್ತಿ ಆದರೆ ಇವು ಕೂದಲೇ ಬಾಯಿ ಇಡ್ತಿರ್ತಾರೆ. ಮ್ಯಾರಿನೇಟ್ ಮಾಡಿಲ್ಲ. ಕಬಾಬ್ ರೆಡಿ ಆಗ್ತಾ ಇದೆ. ಬಿರಿಯಾನಿ ಆಗ್ತಾ ಇದೆ. ಮಟನ್ ತರಿಸಿ ನಾಳೆ ಶನಿವಾರ ಬೇರೆ. ಹಂಗಾಗಿ ಬರೀ ಚಿಕನ್ ತಗೊಂಡ್ಬಂದಿದ್ದಾನೆ ಮಗ. ಮಟನ್ ಬೇಡ ಅಂತಂದು. ಎಷ್ಟೋ ದಿನದ ಮೇಲೆ ನಿಮ್ಮದು ಕೈ ಊಟ ರುಚಿ ಅಲ್ರಮೇ? ಬೇಜಾರಾಗಿ ಹೋಗ್ತಿದೆ ನಮಗೆ ಮಾಡ್ಕೊಂಡು ಬೇಜಾರಾಗೋದು. ಕೊಡ್ತಾ ಇರ್ರಿ, ಮಾಡಿಕೊಡ್ತಾ ಇರ್ತೀನಿ. ರಜೆ ಹಾಕು ಬಾ. ಕಾರ್ ವಾಶ್ ಐತೇನ್ರಿ? ಬಿಸ್ತೀರಾ ಪ್ರಿಯನಾ? ಓ ನಾನು ಚಿಕನ್ ಫ್ರೈ ಮಾಡ್ತಿದ್ದೀನಿ. ನಮ್ಮತ್ತೆ ಬಿರಿಯಾನಿ ಮಾಡಿಟ್ಟಿದ್ದಾರೆ. ಸೊ ನಮ್ಮ ನಾದಿನಿ ಕಬಾಬ್ ಮಾಡಿಕೊಡ್ತಾಳೆ. ಸೊ 3 ಜನನೂ 3 ಹಂಚ್ಕೊಂಡ್ಬಿಟ್ಟಿದ್ದೀವಿ. ಗ್ರೀನ್ ಚಿಲ್ಲಿ ಚಿಕನ್. ಗಮ್ ಅಂತಿದೆ. ಸಕ್ಕತ್ತಾಗಿದೆ. ಎಲ್ಲೆಲ್ಲಿ ಸಿಗ್ತಾವೆ ಎಲ್ಲೆಲ್ಲಿ ಮೀ ಸಾಕು ಬರ್ರಿ, ಮುಚ್ಚ್ರ ಮೀ ತಣ್ಣಗಾಗುತ್ತೆ. ಕಲ್ಸ್ರಿ ಈರು ತಿಂತಾನ? ಅವ್ರಿಗೆ ಹಾಕಿ. ಡ್ಯಾಡಿ ತಿನ್ನೋದು ಬಿಡ್ರಿ ಮೀ. ನಾನು ತಿನ್ನಲ್ಲ ಅಂತ ಅವ್ರಿಗೆ ಕೊಡ್ತೀನಿ ಅಷ್ಟೇ. ಬಿಡ್ರಿ ರೀ. ಮಮ್ಮಿ ಬಿರಿಯಾನಿ, ನನ್ನ ಚಿಕನ್ ಫ್ರೈ. ಓ ಸ್ಪೂನಲ್ಲಿ ಯಾರು ಬಿರಿಯಾನಿ ತಿಂತಾರಾ? ಕಬಾಬ್ ರೆಡಿ ಆಗ್ತಿದೆ. ನಮ್ಮ ಮ್ಯಾರಿನೇಟಿಗೆ ರೆಡಿ ಮಾಡ್ಕೊಳ್ತಿದ್ದಿಲ್ಲ.
ಅವ್ನು ಯಾವಾಗ ಬೇರೆ ನೈಟ್ ಹೆಂಗಿದೆ ಬಿರಿಯಾನಿ ಸಕ್ಕತ್ತಾಗಿದೆ ಅಲ್ಲ ಸೌತೆಕಾಯಿ ಈರುಳ್ಳಿ ಕೊಡು ಸೂಪರ್ ಆಗಿದೆ ಅವ್ರ ಹಂಗೆ ಕಡೆ ಬಾ ಸ್ನಾನ ಮಾಡ್ತೀಯಲ್ರಿ ಆಯ್ತು ಸ್ನಾನ ಮಾಡ್ಕೊಳಪ್ಪ ಏನಾಗಲ್ಲ ಮ್ಯಾರಿನೇಟ್ ಅಷ್ಟೇ ಬನ್ನಿ ಕಬಾಬ್ ಸಕದಾಗ ಕಾಣ್ತಿದೆ ಬಿಡು ಮ್ಯಾರಿನೇಟ್ ಅಷ್ಟೇ ಮಧ್ಯಾಹ್ನ ನಾವು ನಾನ್ ವೆಜ್ ಏನು ತಿನ್ಕೊಂಡಿಲ್ಲ ಯಾಕಂದರೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಂತ. ಸೊ ಇವಾಗ ದೇವಸ್ಥಾನಕ್ಕೆ ಕೂಡ ಹೊರಡ್ತಿದ್ದೀವಿ. ಸೊ ದೇವಸ್ಥಾನದಿಂದ ಬಂದಮೇಲೆ ಬಿಸಿ ಬಿಸಿ ಕಬಾಬ್ ಎಲ್ಲ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿಟ್ಲು ನಮ್ಮ ನಾದಿನಿ. ಸೊ ನಮ್ಮ ಅತ್ತೆ ಬಿರಿಯಾನಿ ಎಲ್ಲ ರೆಡಿ ಮಾಡಿದರು, ನಾನು ಫ್ರೈ ಎಲ್ಲ ರೆಡಿ ಮಾಡಿದ್ದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಬಾ ನೀನು ಬಂದ್ರಿ ಹಾಕೊಳ್ಳಿ ಮಿರರ್ ತೆಗಿರಿ ಮಿರರ್ ನೋಡಪ್ಪ ಚೆನ್ನಾಗಿ ಆನ್ ಮಾಡಿದ ಆನ್ ಮಾಡಿದೆ ನೋಡಿ. ಮದರ್ ಇಂಡಿಯಾ ಅವರು ಒಳಗಡೆ ಹೋಗ್ತಾ ಇದ್ದಾರೆ. ನೋಡೋರಿ ಗೆಸ್ಟಿಗೆ ವೇಟ್ ಮಾಡ್ತಿದ್ದೆ. ಡೋರ್ ಓಪನ್ ಮಾಡಿ ನೀ ಪ್ರೆಸ್ ಮಾಡಿ. ಮದರ್ ಇಂಡಿಯಾ ಅವರು ಹೋಗ್ತಾ ಇದ್ದಾರೆ ಕುತ್ಕೊಳ್ಳೋದಕ್ಕೆ. ಹಾಯ್ ಮಾಡಿ ಹಂಗೆ ಕುತ್ಕೊಂಡು. ಸೊ ಇವಾಗ ಎಲ್ಲರೂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕೆಂಪಿಗೆ ಕೆಂಡ ಬರ್ತದೆ. ನೈಟ್ ಚೆನ್ನಾಗಿ ಬರಲ್ಲ ಮೊಬೈಲ್ ಕೆಳಗಡೆ ಹಾಕೊಂಡು ಚೆನ್ನಾಗಿ ಬಂದ್ರೆ ಆ ಕಡೆ ಇದು ಇದಕ್ಕೆ ಒಮ್ಮೆನೆ ಕಾಣಿಸ್ತಿದ್ದಪ್ಪ. ಇಲ್ಲಿ ನೋಡ್ರಿ ಹಾಯ್ ಮಾಡಿ ಮಮ್ಮಿ. ಹಾಯ್ ಅನ್ನೆ. ಹಾಯ್. ಕಾನ್ಸಂಟ್ರೇಟ್ ಇರಲಿ. ಸೊ ಇವಾಗ ಪೂಜೆ ಮಾಡಿಸೋದಕ್ಕೆ ಬಂದಿದ್ದೀವಿ. ಒಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ವಿ. ಇವಾಗ ಗಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ. ಅಲ್ಲಿ ಸೈಡಿಗೆ ಹೋಗಿ ನಿಂತ್ಕೊಳ್ರಿ.
ಓಪನ್ ಹೆಂಗೆ ಅನ್ಕೊಂತಲ್ಲ ಸಖತ್ತಾಗೈತೆ. ಮುಂದಕ್ಕೆ ಬರ್ತಾರೆ, ಈ ಕಡೆ ಬನ್ನಿ. ಇಲ್ಲ ಇಲ್ಲ ಹೋಗುತ್ತೆ. ಪೂಜೆ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಾಯ್ತು, ಸಖತ್ತಾಗಾಯ್ತಲ್ಲ. ಈ ಕಡೆ ಬಾ. ಓಕೆ, ಇವಾಗ ದೇವ್ರ ಪೂಜೆ, ದರ್ಶನ, ದೇವಸ್ಥಾನ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗೋದು. ಶುರು ಶುರು ಶುರು. ಸ್ಮೂತು ಕಬಾಬ್ ಮಾಡಿಕೊಟ್ಟಿದ್ದಾಳೆ. ಟೇಸ್ಟಿಯಾಗಿದೆ, ಸಖತ್ತಾಗಿ ಎಮ್ಮಿ ಎಮ್ಮಿ. ಹಿಂಗೆ ಕಾಣ್ತದೆ ನೋಡು. ಹಾಂ ಹಾಂ, ಸೂಪರಾಗಿ. ಏನೇನು ಹಾಕಿ ಮಾಡ್ತಿದ್ಯಾ ಕಷಾಯನ? ಅದು ದಾಸಿವಾಳ, ಶಂಕು ಹೂವು, ಅದು ಬೇಕಿದ್ರೆ ಜಿಂಜರ್ ಹಾಕ್ಬೋದು. ಬ್ರಷ್ ಮಾಡಿ. ಇಟ್ ಈಸ್ ಅಪ್ ಟು ಆಪ್ಷನ್. ಈ ಕಲರೇ ಬರುತ್ತಾ? ಬ್ಲೂ ಕಲರೇ ಬರುತ್ತಾ? ಅದು ಫುಲ್ ಬ್ಲೂ ಕಲರ್ ಬರುತ್ತೆ. ಲೆಮನ್ ಹಾಕಿದಾಗ ಕಲರ್ ಚೇಂಜ್ ಆಗುತ್ತೆ. ಸಕ್ಕತ್ತಾಗಿದೆಯಲ್ಲ ನೋಡೋಕ್ಕೆ. ಸೊ ಇವಾಗೆಲ್ಲ ಊಟ ಮಾಡಿ ಎಂಜಾಯ್ ಮಾಡಿದ್ವಿ. ಇದನ್ನ ಕಷಾಯ ಮಾಡ್ಕೊಂಡು ಕುಡಿದು ಸ್ವಲ್ಪ ವಾಕ್ ಮಾಡಿ ಮಲ್ಕೊಳ್ಳೋದೆ ಅಲ್ವಾ? ಬ್ಲೂ ಕಲರ್. ಯಾವಾಗಲೂ ಮಾಡ್ಕೋತೀರಾ ನೀವು ಇದನ್ನ? ಹೂವು ಬಿಟ್ಟಾಗೆಲ್ಲ ಮಾಡ್ತಿರ್ತೇವೆ. ಕಡಿಮೆ ಮಾಡಲಾ? ಹಿಂದೆ ಏನೇನೋ ಇಟ್ಕೋಬೋದಲ್ಲ, ಮನುಷ್ಯರಿಲ್ಲ, ಅದಕ್ಕೆ ಕಬಾಕ್ಸಿದೆ ಹಾಕ್ಬೇಕಂತ ಆಮೇಲೆ ಡಿಕ್ಕಿ ನೋಡಬೇಕು ಎಷ್ಟಿದೆ ಅಂತ. ಇದು ಡಿಕ್ಕಿ ಚಿಕ್ಕದು ಅಂತಿದ್ರು ನಾನು ನೋಡಲೇ ಇಲ್ಲ. ನಾನು ಎಲ್ಲಿ ನೋಡೋಕ್ಕೇ ಇಲ್ಲ. ಅವರಷ್ಟಿದೆ ಮಮ್ಮಿ. ಶಿವರಷ್ಟಿದೆ. ಅವರಷ್ಟಿದೆ. ಆಯ್ತಾ? ಎಲ್ಲಿ ಬೀಜ ನೋಡಲಿ. ಕುಂಟೆಲ್ಲ
ಒಂದೇ ಒಂದು ಬೀಜ ತಿಂದ ಅಕ್ಕಿ ಹೋದ ಅಲ್ಲಿಂದ ಬಂದ ಒಂದು ಸ್ವಲ್ಪ ಹೊತ್ತಿಗೆ ರೆಸ್ಟ್ ಮಾಡಬೇಕು ಅಂತ ಅಲ್ಲಿಂದ ಬಂದ ಸ್ನಾನ ಮಾಡ್ದ ಬಿರಿಯಾನಿ ಮಾಡಿದ್ರು. ಸೊ ಇವಾಗ ಜ್ಯೂಸ್ ಮಾಡಿಕೊಟ್ಟಿದ್ದಾಳೆ. ಜ್ಯೂಸ್ ಇದು ಕಷಾಯ ರೆಡಿ. ಥ್ಯಾಂಕ್ ಯು. ಡ್ಯಾಡಿ ಕಷಾಯ ಏ 4 ಏನಕ್ಕೆ ಮಾಡಿದೆ? 4 ಅಲ್ಲ, ಅವ್ರು ಎಲ್ಲಿದ್ದಾರೆ? ಬರೀ ಅಕ್ಕರಲ್ಲಿ ಅಣ್ಣಂದ್ರಲ್ಲಿ ಕುಂತ್ಕೊಂಡಿದ್ದೆ ಆಯಿತು ನನ್ನ ಕತೆ ಅಂತ.